ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ, ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಮಾರ್ನಿಂಗ್ ಬೆಂಗಳೂರು, ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ, ಶುಭ ದಿನ. ಹಾಗೂ ಫ್ರೆಂಡ್ಸ್, ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ನಿಮ್ಮ ಕೆಲಸಗಳಿಗೆ, ಆಮೇಲೆ ಸ್ಟೂಡೆಂಟ್ ಆದರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಗೆ ನೀವೆಲ್ಲ ಬೇಗ ರೆಡಿಯಾಗಿಬಿಟ್ಟು ಕೆಲಸಕ್ಕೆ ಹೊರಡ್ತಾಯಿದ್ದೀರಾ ಮತ್ತು ಸ್ಕೂಲ್ ಕಾಲೇಜ್ಗಳಿಗೆ ಹೊರಡ್ತಾಯಿದ್ದೀರಾ ಅಂತ ಎಲ್ಲರೂ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್. ಆಮೇಲೆ ಫ್ರೆಂಡ್ಸ್, ನಾನು ಲೈವ್ ವಿಡಿಯೋಗಳು ಮಾಡ್ತಾಯಿದ್ದೀನಿ, ದಯವಿಟ್ಟು ಎಲ್ಲರೂ ಲೈವಿಗೆ ಬನ್ನಿ ಫ್ರೆಂಡ್ಸ್. ಯಾಕಂತಂದರೆ ಯೂಟ್ಯೂಬಲ್ಲಿ ಲೈವ್ ಎಷ್ಟು ಮಾಡ್ತೀವಿ ನಮಗೆ ಬಿಗ್ನರ್ಸ್ಗೆ, ಎಸ್ಪೆಷಲಿ ಬಿಗ್ನರ್ಸ್ಗೆ, ಯೂಟ್ಯೂಬ್ ಮಾಡೋರಿಗೆ ಲೈವ್ ಎಷ್ಟು ಮಾಡ್ತೀವಿ, ಲೈವಲ್ಲಿ ಎಷ್ಟು ನಾವು ಬರ್ತೀವಿ, ಆದಷ್ಟು ನಮ್ಮ ಯೂಟ್ಯೂಬಿನ ವಾಚ್ ಟೈಮ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಅದರಿಂದ ನಾನು ಪ್ರತಿದಿನ ಲೈವ್ ಮಾಡ್ತಾಯಿರ್ತೀನಿ. ದಯವಿಟ್ಟು ಲೈವಲ್ಲಿ ಬನ್ನಿ. ನಿಮಗೇನಾದರೂ ಯೂಟ್ಯೂಬಿನ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಆದಷ್ಟು ಜಾಸ್ತಿ ಲೈವ್ ಮಾಡಿ ಫ್ರೆಂಡ್ಸ್. ಲೈವ್ ಮಾಡೋದ್ರಿಂದ ನಿಮಗೆ ವಾಚ್ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಚಾನಲ್ ಆದಷ್ಟು ಬೇಗ ಗ್ರೋತ್ ಆಗುತ್ತೆ, ಸಬ್ಸ್ಕ್ರೈಬ್ಗಳು ಕೂಡ ಜಾಸ್ತಿ ಆಗ್ತಾರೆ ಫ್ರೆಂಡ್ಸ್. ಅದಾಗಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು, ಅದರಿಂದ ನಾನು ನಮ್ಮ ಸ್ನೇಹಿತರನ್ನ, ಅಂದರೆ ಯೂಟ್ಯೂಬರ್ನ ಗೊತ್ತಿರೋರನ್ನ ತಿಳ್ಕೊಂಡು ನಾನು ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಅದರಿಂದ ಜಾಸ್ತಿ ಲೈವ್ ಮಾಡಿ ಫ್ರೆಂಡ್ಸ್. ಲೈವ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಸ್ನೇಹ ಬೆಳೆಸಿ ಮತ್ತು ಅಲ್ಲಿ ಕೂಡ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಏನಾದರೂ ಡೌಟ್ಸ್ಗಳು ಕೇಳೋದ್ರಿಂದ ನಿಮಗೂ ಒಂದು ಅನುಭವ ಆಗುತ್ತೆ ಯೂಟ್ಯೂಬ್ ಬಗ್ಗೆ. ಸೊ ಹಾಗಾಗಿ ಆದಷ್ಟು ಲೈವ್ ಮಾಡಿ ಫ್ರೆಂಡ್ಸ್. ಲೈವ್ ಮಾಡಿಬಿಟ್ಟು ನಿಮಗೇನು ಅನಿಸುತ್ತೆ ಯೂಟ್ಯೂಬ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಬಿಗಿನರ್ಸ್, ನಿಮಗೆ ಏನು ಐಡಿಯಾ ಇದೆ ಅದನ್ನ ಬಗ್ಗೆನೇ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ದಿನಚರಿ ಬಗ್ಗೆ ಮಾತಾಡಿ ಫ್ರೆಂಡ್ಸ್. ದಿನಚರಿ ಏನೆಲ್ಲ ಮಾಡಿದ್ರಿ, ಎಷ್ಟು ಗಂಟೆಗೆ ಎದ್ರಿ, ಮತ್ತು ಎಲ್ಲಿ ಕೆಲಸಕ್ಕೆ ಎಷ್ಟು ಗಂಟೆಗೆ ಹೋದ್ರಿ, ಏನಾಯಿತು, ಅದರ ಬಗ್ಗೆ ಮಾತಾಡಿ ಫ್ರೆಂಡ್ಸ್. ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಇದೆ ಅದರ ವಿಷಯ ತಗೊಂಡು ನೀವು ಮಾತಾಡೋದ್ರಿಂದ ನಿಮಗೆ ಲರ್ನಿಂಗ್, ಅಂದರೆ ಮಾತಾಡೋದು, ಟ್ರೆಂಡಿಂಗ್ ಏನು ನಡೀತಿದೆ ಆ ವಿಷಯಗಳ ಬಗ್ಗೆ ನಾವು ಮಾತಾಡೋದ್ರಿಂದ ನಾವು ಹೇಗೆ ಮಾತಾಡಬೇಕು, ಯೂಟ್ಯೂಬಲ್ಲಿ ನಾವು ಹೇಗೆ ಮಾತಾಡಬೇಕು, ಲೈವಲ್ಲಿ ಹೇಗೆ ಮಾತಾಡಬೇಕು, ಕೆಲವೊಬ್ಬರಿಗೆ ಹೇಳಬೇಕಂತಂದರೆ ಯೂಟ್ಯೂಬಲ್ಲಿ ಲೈವಲ್ಲಿ ಹೇಗೆ ಮಾಡಬೇಕಂತಲೇ ಗೊತ್ತಿರಲ್ಲ. ಸೊ ಅದಾಗಿ ತಿಳ್ಕೊಳ್ಳಿ, ಯೂಟ್ಯೂಬಲ್ಲಿ ಭಾಳಷ್ಟು ವಿಡಿಯೋಸ್ ಇರ್ತವೆ. ಸೊ ಅದರಿಂದ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮಾತಾಡೋಗೆ ಭಯ ಪಡ್ತಾರೆ, ಆಮೇಲೆ ಕೆಲವೊಬ್ಬರು ಸಂಕೋಚ ಪಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಹೇಳ್ತಿರೋದು, ನೀವು ಲೈವಲ್ಲಿ ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್, ಹೇಗೆ ಲೈವಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ತಿಳ್ಕೊಬೋದು ಫ್ರೆಂಡ್ಸ್. ಅದರಿಂದ ನಾನು ಏನು ಹೇಳ್ತೀನಿ, ಪ್ರತಿಯೊಬ್ಬರಿಗೆ ನಾನು ಹೇಳೋದು ಮೆಡಿಟೇಷನ್ ಮತ್ತು ಯೋಗ, ಧ್ಯಾನ ಮಾಡಿ ಫ್ರೆಂಡ್ಸ್. ಪ್ರತಿನಿತ್ಯ ಒಂದು ಹಾಫ್ ಆನ್ ಅವರ್ ನೀವು ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ನಿಮಗೆ ಏನು ಆತ್ಮಸ್ಥೈರ್ಯ ಬರುತ್ತೆ ಮತ್ತು ಧೈರ್ಯ ಬರುತ್ತೆ ಫ್ರೆಂಡ್ಸ್. ಯಾವಾಗ ನೀವು ಆತ್ಮಸ್ಥೈರ್ಯ, ಧೈರ್ಯವನ್ನು ನೀವು ಪಡ್ಕೊಳ್ತೀರೋ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಉತ್ಸಾಹ ಅನ್ನೋದು ಯಾವುದೇ ಕೆಲಸದಲ್ಲಿ ನಿಮಗೆ ಹಿಂದೆ ಇದು ಆಗಲ್ಲ. ಅದರಿಂದ ಉತ್ಸಾಹ ಜಾಸ್ತಿ ಇದಾಗುತ್ತೆ. ಸೊ ಆವಾಗ ನೀವೇನು ಮಾತಾಡಬೇಕಂತೀರೋ, ಯಾವುದ್ರ ಬಗ್ಗೆ ಮಾತಾಡಬೇಕಂತೀರೋ ಅದರ ಬಗ್ಗೆ ನೀಟಾಗಿ ನಿಮಗೆ ಧೈರ್ಯ ಬರುತ್ತೆ ಫ್ರೆಂಡ್ಸ್. ಸೊ ಅದಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಾಗಿ ಫ್ರೆಂಡ್ಸ್, ನಿಮಗೆ ಆತ್ಮಸ್ಥೈರ್ಯ, ಧೈರ್ಯ ಬರಬೇಕಂತಂದರೆ ಮೆಡಿಟೇಷನ್ ಮಾಡಿ, ನಿಮಗೆ ಧ್ಯಾನ ಮಾಡಿ ಫ್ರೆಂಡ್ಸ್. ಓಂಕಾರ, ಭ್ರಮರಿ ಮತ್ತು ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇವು 3 ನಾನು ಹೇಳ್ಕೊಟ್ಟಿದ್ದೀನಿ. ಇದು ಬೇಸಿಕ್ ಫ್ರೆಂಡ್ಸ್. ನೀವು ನನ್ನ ವಿಡಿಯೋಲಿ ಸಬ್ಸ್ಕ್ರೈಬ್ ಆಗಿ, ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನ ವಿಡಿಯೋ, ನಾನು ಕೆಲವೊಂದು ಧ್ಯಾನದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಓಂಕಾರ, ಭ್ರಮರಿ, ರಿಲ್ಯಾಕ್ಸ್ ಫಸ್ಟ್ ಇದನ್ನು. ಸೊ ಆದ್ದರಿಂದ ಫ್ರೆಂಡ್ಸ್, ನೀವು ಓಂಕಾರ, ಭ್ರಮರಿ, ರಿಲ್ಯಾಕ್ಸನ್ನು ಮಾಡಿ ಒಂದು ಹಾಫ್ ಆನ್ ಅವರ್ ಪ್ರತಿದಿನ ಕೊಟ್ಟರೆ ನಿಮಗೆ ಎಲ್ಲ ಕೆಲಸಗಳಿಗೆ ಉತ್ಸಾಹ ಮತ್ತು ಯಾವುದಾದ್ರೂ ನಾವು ಮಾತಾಡಬೇಕಂತಂದ್ರೂ ನಮಗೆ ಧೈರ್ಯ ಬರುತ್ತೆ ಫ್ರೆಂಡ್ಸ್. ಸೊ ಹಾಗೆ ಇನ್ನು ಮುಂದೆ ಬಹಳಷ್ಟು ಟಿಪ್ಸ್ಗಳು ಹೇಳ್ಕೊಡ್ತೀನಿ. ದಯವಿಟ್ಟು ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈವ್ ಬನ್ನಿ ಫ್ರೆಂಡ್ಸ್. ಆದಷ್ಟು ಲೈವ್ ಮಾಡಿ, ಆದಷ್ಟು ಬೇಗ ಗ್ರೋತ್ ಆಗೈತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಶುಭ ದಿನ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.